ನಾನು ಯಾಕೆ ಬೇರೆಯವರಂತಿಲ್ಲ, ನನಗೇಕೆ ಅವರಂಗೆ ಆಗೋಕ್ಕಾಗೋದಿಲ್ಲ. ಯಾರೋ ನೋಡಿದ್ರು ಶ್ರೀಮಂತರಾಗ್ತಾರೆ, ದಿನದಿಂದ ದಿನಕ್ಕೆ ಆಸ್ತಿಯನ್ನು ಮಾಡಿಕೊಂಡು ಅವರ ಜೀವನದಲ್ಲಿ ಮುಂದುವರಿತಾರೆ. ನಾನು ಯಾಕೆ ಆಗೋಕ್ಕೆ ಸಾಧ್ಯ ಇಲ್ಲ, ನನ್ನದೇ ಯಾಕೆ ಸಾಧ್ಯ ಇಲ್ಲ, ನನ್ನಲ್ಲಿ ಅಂಥ ಕೊರತೆ ಏನು ಎಂಬುದನ್ನು ನೀವು ಯೋಚನೆ ಮಾಡ್ತೀರಿ. ನಾನು ಹಣ ಮಾಡಬೇಕು, ನನಗೂ ಹಣ ಮಾಡಬೇಕು ಅಂಥ ವಿಚಾರಗಳನ್ನು ನಾವು ನಿಮಗೆ ಹೇಳ್ಕೊಡ್ತಾ ಇದ್ದೀವಿ. ನೀವು ಈ ವಿಡಿಯೋವನ್ನು ನೋಡಿದ್ರೆ ನಿಮ್ಮಲ್ಲಿ ಏನಿದೆ ಕೊರತೆ ಎಂಬುದನ್ನು ನೀವು ಅರ್ಥ ಮಾಡಿಕೊಂಡು ನೀವು ಇತರರಂತೆ ದೊಡ್ಡ ವ್ಯಕ್ತಿಯಾಗಿ ಶ್ರೀಮಂತರಾಗಿ ಜೀವನದಲ್ಲಿ ಮುಂದುವರಿಯಲು ಸಾಧ್ಯ. ಅಂಥ ವಿಚಾರಗಳೇನು ಎಂಬುದನ್ನು ನೀವು ಈಗಲೇ ಈ ವಿಡಿಯೋವನ್ನು ಪೂರ್ತಿ ನೋಡಿ, ಆವಾಗ ನಿಮ್ಗೆ ಗೊತ್ತಾಗುತ್ತೆ. ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ದೊಡ್ಡ ವ್ಯಕ್ತಿ ಆಗೋದು, ನಾವು ಶ್ರೀಮಂತರಾಗೋದು ಯಾಕೆ, ಹೇಗೆ ಎಂಬುದನ್ನು ನೀವು ತಿಳ್ಕೋಬೇಕು. ಅದಕ್ಕೆ ನಿಮ್ಮಲ್ಲಿರುವಂಥ ಕೊರತೆ ಏನು ಅಂತ ನೀವು ಮೊದಲು ತಿಳ್ಕೋಬೇಕು. ಕೊರತೆಯನ್ನು ತಿಳ್ಕೊಳ್ಬೇಕು. ಆ ಕೊರತೆಯನ್ನು ನೀವು ತಿಳ್ಕೊಂಡಾಗ ನೀವು ಜೀವನದಲ್ಲಿ ಮುಂದುವರಿಯುತ್ತೀರಿ. ನೀವು ಈ ವಿಡಿಯೋ ನೋಡಿದ್ರೆ ನೀವು ಇಂದಲ್ಲ ನಾಳೆ ನೋಡಿ ನೀವು ಡೆವಲಪ್ ಆಗ್ತೀರಿ, ಅಭಿವೃದ್ಧಿ ಆಗ್ತೀರಿ. ಅದಕ್ಕೆ ನೀವೇನು ಮಾಡಬೇಕಂದ್ರೆ, ನಿಮಗೆ ಒಂದು ಏನಾಗಬೇಕು, ನೀವು ಮುಂದೆ ಏನಾಗಬೇಕು ಎಂಬುದನ್ನು ನೀವು ನಿರ್ಧರಿಸಬೇಕು. ಮೊದಲನೇದಾಗಿ ನೀವು ಏನಾಗಬೇಕಂತಿದ್ದೀರಿ, ನಿಮಗೊಂದು ಗುರಿ ಇರಬೇಕು. ಅಂದರೆ ನಾನು ಏನಾಗಬೇಕು, ನನಗೇನಾಗಬೇಕು, ಹಣ ಸಂಪಾದನೆ ಮಾಡಬೇಕು, ನಾನು ಶ್ರೀಮಂತ ಆಗಬೇಕು ಅಂದರೆ ನೀವು ಅದನ್ನು ಮೊದಲು ತೀರ್ಮಾನ ಮಾಡಬೇಕು. ಆಮೇಲೆ ಏನು ಮಾಡಬೇಕು, ನೀವು ಏನನ್ನು ಸಾಧನೆ ಮಾಡಬೇಕು, ಯಾವ ರೀತಿಯಲ್ಲಿ ಸಾಧನೆ ಮಾಡಬೇಕು, ನಿಮ್ಮ ಅಚೀವ್ಮೆಂಟ್ ಏನು ಎಂಬುದನ್ನು ನೀವು ತೀರ್ಮಾನಿಸಬೇಕು. ಅಂದರೆ ನಿಮ್ಮ ಗೋಲ್ ಯಾವುದು, ನಿಮ್ಮ ಗುರಿ ಯಾವುದು, ಅದನ್ನು ಅಚೀವ್ ಮಾಡಬೇಕು ಎಂಬುದನ್ನು ಯೋಚನೆ ಮಾಡಿ. ಕೆಲವರಿಗಿರುತ್ತೆ ನಾನು ದೊಡ್ಡ ಉದ್ಯೋಗಕ್ಕೆ ಹೋಗಬೇಕು, ಉದ್ಯೋಗದಲ್ಲಿ ನಾನು ಬಡ್ತಿ ಬರೀಬೇಕು ಅಂತ. ಇನ್ನು ಕೆಲವರಿರುತ್ತೆ ನಾನು ವ್ಯವಸಾಯ ಮಾಡಬೇಕು ಅಥವಾ ವ್ಯವಹಾರ ಮಾಡಬೇಕು ಅಂದರೆ ಅದು ಯಾವುದು ನಿಮ್ಮ ಗೋಲು ಎಂಬುದನ್ನು ನೀವು ತಿಳ್ಕೊಂಡಿರಬೇಕು. ಅದನ್ನು ನೀವು ಅಚೀವ್ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. ನೀವು ಬೇರೆ ವಿಷಯಗಳ ಬಗ್ಗೆ ಬಿಟ್ಟು ನೀವೇನು ಮಾಡಬೇಕೆಂದಿದ್ದೀರೋ ಆ ಒಂದು ಗೋಲಿನಲ್ಲಿ ನೀವು ಗಮನ ಕೊಡ್ತಾ ಇರಬೇಕು. ಅಂದರೆ ನೀವು ಮೊದಲೇ ನಿಮಗೆ ಏನಾಗಬೇಕಾಗಿದೆ ಏನು ಎಂಬುದನ್ನು ನೀವು ತಿಳ್ಕೊಬೇಕು. ಎರಡನೇದಾಗಿ ನಿಮ್ಮ ಗೋಲೇನು, ನೀವು ಯಾವುದರ ಬಗ್ಗೆ ಕನಸು ಕಾಣ್ತಾ ಇದ್ದೀರಿ ಅದನ್ನು ತಿಳಿಯೋಕ್ಕೆ, ಆ ಗೋಲನ್ನು ಮುಟ್ಟೋಕ್ಕೆ ಏನು ಮಾಡಬೇಕು, ಅಚೀವ್ ಮಾಡೋಕ್ಕೆ ಏನು ಮಾಡಬೇಕು ಎಂಬುದನ್ನು ಯೋಚನೆ ಮಾಡಬೇಕು. ಹೀಗಿದ್ದಾಗ ನೀವು ಜೀವನದಲ್ಲಿ ಮುಂದುವರಿತೀರಿ. ನಿಮಗೆ ಗುರಿ ಇರಬೇಕು, ಏನಾಗಬೇಕೆಂಬ ಚಿಂತೆ ಇರಬೇಕು. ಹೀಗಿದ್ದಾಗ ನೀವು ಮುಂದುವರಿತೀರಿ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಎಲ್ಲ ವಿಡಿಯೋಗಳನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಹಾಗಾದರೆ ಇನ್ನು ಮೂರನೇದು ನೀವು ಒಂದು ಗೋಲನ್ನು ನೀವು ಕಂಡುಕೊಂಡಿದ್ದೀರಿ. ಆ ಗೋಲ್ ಏನು, ಅದಕ್ಕೆ ಏನೇನು, ನಿಮ್ಮ ಮುಂದೆ ನೀವು ಎಲ್ಲಿಗೆ ಹೋಗ್ಬೇಕಂತಿದ್ದೀರಿ ಅದರ ಬಗ್ಗೆ ನೀವು ಬರೆದಿಟ್ಕೊಳ್ಳಿ. ಏನೇನು ಮಾಡಬೇಕು, ನಾನೇನು ಮಾಡಬೇಕು, ಮೊದಲು ಏನು ಮಾಡಬೇಕು, ಒಂದು ವ್ಯಾಪಾರ ಶುರು ಮಾಡಬೇಕಾದ್ರೆ ನಾನೇನು ಮಾಡಬೇಕು ಅದನ್ನು ಮೊದಲು, ಅದಕ್ಕೆ ಬಂಡವಾಳ ಎಲ್ಲಿಂದ ತರಬೇಕು, ಯಾವ ಜಾಗದಲ್ಲಿ ಮಾಡಬೇಕು, ಯಾವ ರೀತಿಯ ವ್ಯವಹಾರ ಮಾಡಬೇಕು ಅದನ್ನೆಲ್ಲವನ್ನು ನೀವು ಬರೆದಿಟ್ಕೊಳ್ಳಿ. ಅಂದರೆ ನೀವು ರೈಟ್ ಯುವರ್ ಗೋಲ್ಸ್ ಡಯಾಗ್ರಾಮ. ಏನು ಆ ಗೋಲ್ಸ್, 1ನೇ ಹಂತ, 2ನೇ ಹಂತ, 3ನೇ ಹಂತ ಅಂತ ಹೀಗೆ ನೀವು ಒಂದು ಹಂತವಾಗಿ ಅದನ್ನು ಬರೆದು ಒಂದು ಪ್ಲ್ಯಾನ್ ಮಾಡಿ ಇಟ್ಕೋಬೇಕು. 4ನೇದಾಗಿ ನೀವು ನಿಮ್ಮ ಏನಂದರೆ ನಿಮ್ಮ ಇದಿರುತ್ತಲ್ಲ, ನಿಮ್ಮ ಡಿಟರ್ಮೈನ್ ಏನು, ನಿಮ್ಮ ಶಕ್ತಿ, ನಿಮ್ಮ ಕೆಲಸ ಏನು, ಡಿಟರ್ಮೈನ್ಡ್ ಯುವರ್ ಸ್ಟ್ಯಾಂಡಿಂಗ್. ಅಂದರೆ ಫಸ್ಟ್ ನಾನು ಏನು ಮಾಡಬೇಕು, ನೀವು ಏನು ಮಾಡಬೇಕೆಂಬುದನ್ನು ನೀವು ನಿರ್ಧಾರ ಮಾಡಬೇಕು. ಡಿಟರ್ಮೈನ್ ನಿಮ್ಮ ಗುರಿ ತಲುಪೋಕ್ಕೆ ಮೊದಲು ನಾನು ಏನು ಮಾಡಬೇಕೆಂಬುದನ್ನು ನೀವು ತಿಳ್ಕೊಳ್ಬೇಕು. ಡಿಟರ್ಮೈನ್ ಅಂದರೆ ಏನು, ನೀವು ನಿಮ್ಮ ಗುರಿ ತಲುಪಲಿರುವಂತಹ ದಾರಿಯನ್ನು ನೀವು ನಿರ್ಧರಿಸ್ಕೋಬೇಕು. ನಿಮ್ಮ ಸ್ಟಾರ್ಟಿಂಗ್ ಪಾಯಿಂಟ್ ನೀವು ಎಲ್ಲಿಂದ ಶುರು ಮಾಡ್ತೀರಿ, ಎಲ್ಲಿಗೆ ಹೋಗಬೇಕು ಎಂಬುದನ್ನು ನೀವು ತಿಳ್ಕೋಬೇಕು. ಅದೇ ಹಾಗೆ ನಿಮ್ಮ ಒಂದು ಡಯಾಗ್ರಾಮನ್ನು ನೀವು ಮಾಡಿ ಅದನ್ನು ನೀವು ಸರಿಯಾದ ರೀತಿಯಲ್ಲಿ
ಯೋಚನೆ ಮಾಡಿದ್ದೀರಾ ಎಂಬುದನ್ನು ನೀವು ತಿಳ್ಕೊಳ್ಳಿ. ಅಂದರೆ ಮೊದಲನೇದಾಗಿ ನಾನು ಮಾಡಬೇಕಾದ ಮೊದಲನೇ ಪಾಯಿಂಟನ್ನು ಮಾಡುವಾಗ ಅದನ್ನು ಯಾಕಾಗಿ ನಾನು ಮಾಡಬೇಕು, ಯಾಕೆ ಆ ಕೆಲಸ ಮಾಡಬೇಕು, ಅದನ್ನು ನಿಮ್ಮ ಡಿಟರ್ಮೈನ್ ಏನು ಎಂಬುದನ್ನು ನೀವು ಮೊದಲು ತಿಳ್ಕೊಂಡು ಅದನ್ನು ನಾನು ಯಾಕೆ ಮಾಡಬೇಕು, ಹೇಗೆ ಮಾಡಬೇಕೆಂಬುದನ್ನು ನೀವು ತಿಳ್ಕೊಂಡಿರಬೇಕು. ಹಾಗೆ ನೋಡಿ, ನೀವು ಅದಕ್ಕೆ ಒಂದೊಂದು ಹಂತಕ್ಕೂ ನೀವು ಒಂದು ಅದಕ್ಕೆ ಬೇಕಾದಂತಹ ಒಂದು ಅಂಡರ್ಲೈನ್ ಮಾಡಬೇಕು. ಅಂಡರ್ಲೈನ್ ಅಂದರೆ ಯಾವುದಕ್ಕೆ ಫಸ್ಟ್ ಪ್ರಿಫರೆನ್ಸು, ಯಾವ ರೀತಿ, ಅದು ಡೆಡ್ಲೈನ್ ಅಂದರೆ ಇದನ್ನು ನಾನು ಮುಗಿಸೋಕ್ಕೆ ಇಂಥ ಡೇಟು ಅಥವಾ ಇಂಥ ವರ್ಷ, ಇಷ್ಟು ವರ್ಷ, ಇದನ್ನು ಮುಗಿಸೋಕ್ಕೆ ಇಷ್ಟು ಸಮಯ, ಇದನ್ನು ಮುಗಿಸೋಕ್ಕೆ ಇಷ್ಟು ಸಮಯ ಎಂಬುದನ್ನು ನೀವು ನಿರ್ಧರಿಸಿಕೊಳ್ಳಬೇಕು. ಡೆಡ್ಲೈನ್, ಒಂದು ಕೆಲಸನೂ ಆ ಡೆಡ್ಲೈನ್ಗೆ ನಾವು ಮುಗಿಸಿಬಿಡಬೇಕು. ಆಮೇಲೇನು, ಐಡೆಂಟಿಫೈ ನಿಮ್ಮ ಅಬ್ಸ್ಟ್ರಾಕ್ಟ್ಸ್ ಐಡೆಂಟಿಫೈ ಮಾಡಬೇಕು. ನೀವು ಯಾವ ಮಟ್ಟದಲ್ಲಿದ್ದೀರಿ, ಯಾವುದೆಲ್ಲ ಫೇಲ್ಯೂರ್ ಆಗಿದ್ದೀನಿ ಎಂಬುದನ್ನು ನೀವು ತಿಳ್ಕೋಬೇಕು. ಅದನ್ನು ನೀವು ಮೊದಲೇ ಐಡೆಂಟಿಫೈ ಮಾಡಬೇಕು. ಇದು ನಿಮ್ಮಲ್ಲಿರುವಂತಹ ಯಾವುದು ನಮ್ಮ ಕೆಲಸದಲ್ಲಿರುವಂಥ ಕಷ್ಟ, ಯಾವುದು ನಮ್ಮ ಸಮಸ್ಯೆ ಎಂಬುದನ್ನು ನೀವು ಡಿಟರ್ಮೈನ್ ಮಾಡಿ. ಆವಾಗ ನಿಮಗೇನಾಗುತ್ತೆ, ಅದನ್ನು ತಿದ್ದಿಕೊಳ್ಳಲು ನಿಮಗೆ ಸಮಯಾವಕಾಶ ಸಿಗುತ್ತೆ. ಈಗಲೂ ಡಿಟರ್ಮೈನ್ ಯುವರ್ ಅಡಿಷನಲ್ ನಾಲೆಡ್ಜನ್ನು, ನಿಮ್ಮ ಹೆಚ್ಚಿಗೆ ಬೇಕಾದ ತಿಳುವಳಿಕೆಯನ್ನು, ಅದರಲ್ಲಿ ಬೇಕಾದ ಅನುಭವವನ್ನು ಹೇಗೆ ಪಡೆಯಬೇಕು, ಆ ಸ್ಕಿಲ್ಲನ್ನು ಯಾವ ರೀತಿ ನೀವು ನಮಗೆ ಅವಶ್ಯಕತೆ ಇದೆ ಅದನ್ನು ನೀವು ಯಾವ ರೀತಿ ತಿಳ್ಕೊಳ್ತೀರಿ ಎಂಬುದನ್ನು ನೀವು ಯೋಚನೆ ಮಾಡಬೇಕು. ನಿಮಗೆ ಮಾಡ್ತಿರುವ ಕೆಲಸದಲ್ಲಿ ಯಾವ ನಾಲೆಡ್ಜ್ ಅಂದರೆ ಯಾವ ರೀತಿಯ ಹೆಚ್ಚಿನ ಅನುಭವ ಬೇಕು, ಹೆಚ್ಚಿನ ತಿಳುವಳಿಕೆ ಬೇಕು ಎಂಬುದನ್ನು ತಿಳ್ಕೋಬೇಕು. ಹಾಗೂ ಯಾವ ಸ್ಕಿಲ್ ಅದಕ್ಕೆ ಬೇಕು, ಆ ಸ್ಕಿಲ್ಲನ್ನು ನಾನು ಎಲ್ಲಿಂದ ಕಲ್ತ್ಕೋಬೇಕು ಎಂಬುದನ್ನು ನೀವು ತಿಳಿದುಕೊಂಡಿರಬೇಕು. ಹೀಗೆ ಮಾಡಿದಾಗ ನೀವು ನಿಮ್ಮ ಕೆಲಸದಲ್ಲಿ ಒಂದೊಂದೇ ಹಂತದಲ್ಲಿ ನೀವು ಮುಂದುವರಿತಾ ಹೋಗ್ತೀರಿ. ಹಾಗೆ ನೋಡಿ, ನಿಮ್ಮದು ನಿಮ್ಮ ಈ ಕೆಲಸಕ್ಕೆ ಯಾರ ಸಹಾಯ, ಯಾರ ಹೆಲ್ಪು ನಮಗೆ ಬೇಕು ಎಂಬುದನ್ನು ಯೋಚನೆ ಮಾಡಿ ತಿಳ್ಕೊಂಡಿರಬೇಕು. ಯಾರಿಂದ ನನಗೆ ಹೆಲ್ಪ್ ಆದರೆ ನಾನು ಇದರಲ್ಲಿ ಹೆಚ್ಚು ಅಭಿವೃದ್ಧಿಯಾಗಲು ಸಾಧ್ಯ ಎಂಬುದರ ಬಗ್ಗೆ ನೀವು ತಿಳ್ಕೊಂಡು ಅವರ ಹೆಲ್ಪನ್ನು ಪಡೆಯಲು ನೀವು ಪ್ರಯತ್ನ ಮಾಡಬೇಕು. ಅಂದರೆ ನಿಮ್ಮ ಈ ಕೆಲಸಗಳನ್ನು ಒಂದು ಪ್ಲಾನ್ ಆಗಿ, ಒಂದು ಕೆಲಸವನ್ನು ಯಾವ ರೀತಿ ಪ್ಲಾನ್ಡ್ ಅಂದರೆ ಮೊದಲನೇ ಹಂತ, ಎರಡನೇ ಹಂತ, ಮೂರನೇ ಹಂತ, ನಾಲ್ಕನೇ ಹಂತ ಇದಕ್ಕೆಲ್ಲ ಹೆಡ್ಲೈನ್ ಕೊಟ್ಟು ಯಾವೊಂದು ಪ್ಲಾನನ್ನು ನೀವು ತಯಾರಿಸಿಕೊಳ್ಳಬೇಕು. ಆ ಪ್ಲಾನಿನಂತೆ ನಿಮ್ಮ ಕೆಲಸಗಳು ನಡೀತಬೇಕು. ಅಂದರೆ ನಿಮ್ಮ ಈ ಎಲ್ಲ ಕಾರ್ಯಕ್ರಮಗಳನ್ನು ವಿಜುವಲೈಸ್ ಮಾಡಬೇಕು. ಅಂದರೆ ನಿಮ್ಮ ಕಣ್ಣ ದೃಷ್ಟಿಗೆ ನಿಮಗೆ ಕಾಣುವಂತೆ ಆ ಗೋಲ್ ಏನು ಎಂಬುದನ್ನು ನೀವು ತಿಳ್ಕೊಬೇಕು. ಅಂದರೆ ವಿಜುವಲೈಸ್ ಮಾಡಬೇಕು. ನಿಮ್ಮ ಗೋಲ್ಸ್ ಏನೆಂಬುದನ್ನು ಒಂದು ವಿಜುವಲೈಸ್, ನಾನು ಪ್ರಾರಂಭದಿಂದ ಹೇಳಿದಂತಹ ಇದನ್ನೆಲ್ಲ ವಿಜುವಲೈಸ್ ಮಾಡಬೇಕು. ಹಾಗೆಯೇ ನೀವು ಕೆಲಸಗಳನ್ನು ಮಾಡುತ್ತಾ ಬರಬೇಕು. ಕಷ್ಟ ಆಯಿತು, ನಾನು ಹೇಳ್ದಂಗೆ ನಡೀಲಿಲ್ಲ, ನನ್ನ ಕೆಲಸ ಲಾಸ್ ಆಯಿತು, ಹಾಗಂತ ನೀವು ಯಾವತ್ತೂ ಹಿಡಿದ ಕೆಲಸವನ್ನು ಬಿಡಬಾರದು. ನೆವರ್ ಗಿವ್ ಅಪ್ ಅಂತ ನಾವು ಈ ಕೆಲಸವನ್ನು ಆರಂಭಿಸಿದ ಮೇಲೆ ಅದನ್ನು ಗುರಿ ತಲುಪೋ ತನಕ ನಾವು ಎಲ್ಲಿಯೂ ನಿಲ್ಲಿಸಬಾರದು, ಬಿಟ್ಟು ಬಿಡಬಾರದು. ಅದು ಯಾವುದೇ ವ್ಯಕ್ತಿಯ ಇಂಪ್ರೂವ್ಮೆಂಟಿಗೆ ತಡೆಯಾಗುತ್ತದೆ. ಅಂದರೆ ನಾವು ಹೇಳಿದಂಥ ನೀವು ಈ 10 ಪಾಯಿಂಟ್ಗಳನ್ನಿಟ್ಟುಕೊಂಡು ನಿಮ್ಮ ಜೀವನದಲ್ಲಿ ನೀವು ಮುಂದುವರಿಬೋದು. ನಾನು ಹೇಳಿದ್ದೇನು, ನೀವು ಮೊದಲೇ ಏನು ಬೇಕು, ಯಾವುದು ನನಗೆ ಅವಶ್ಯಕ ಎಂಬುದನ್ನು ನಿರ್ಧರಿಸಿಕೊಳ್ಳಿ. ಏನು ಬೇಕು, ನಾನು ಶ್ರೀಮಂತ ಆಗಬೇಕು, ಅದಕ್ಕೆ ನಾನು ವ್ಯಾಪಾರ ವ್ಯವಹಾರ ಮಾಡ್ತೇನೆ, ಇಲ್ಲ ನಾನು ಉನ್ನತ ಹುದ್ದೆಗೆ ಹೋಗ್ತೇನೆ, ಅದಕ್ಕೆ ಬೇಕಾದ ಉನ್ನತ ಹುದ್ದೆಗೆ ಹೋಗಬೇಕಾದ್ರೆ ಅವನು ಹೆಚ್ಚಿನ ಶಿಕ್ಷಣವನ್ನು ಪಡೆಯಬೇಕು. ಅದರ ಜೊತೆಯಲ್ಲಿ ಅವನು ಟೆಸ್ಟ್ಗಳನ್ನು ಬರೀಬೇಕು, ಟೆಸ್ಟ್ಗಳಿಗೆ ಪ್ರಿಪೇರ್ ಆಗಬೇಕು. ಹಾಗೆ ಅವನು ಉನ್ನತ ಹುದ್ದೆಗೆ ಹೋಗಬಹುದು ಸಾಧ್ಯ. ಅದೇ ರೀತಿ ಈ ಗೋಲನ್ನು ನಿಮ್ಮ ಮನಸ್ಸಿನಲ್ಲಿ ಒಂದು ಗೋಲನ್ನು ಇಟ್ಟುಕೊಂಡಿರಬೇಕು. ಯಾವುದೇ ಗೋಲ್ ಆಗಲಿ, ಒಂದು ಉದ್ಯೋಗ ಹಿಡಿಯೋದು, ಇಲ್ಲ ನಾವು ಬಿಸ್ನೆಸ್ ಮಾಡೋದು ಯಾವುದು ಎಂಬುದು, ಅಥವಾ ಸೆಲ್ಫ್ ಎಂಪ್ಲಾಯಿ ಆಗೋದು,
ನಾನು ಸ್ವಂತವಾಗಿ ಏನೋ ಶುರು ಮಾಡೋದು, ಅಂದರೆ ಬಿಸ್ನೆಸ್ ಅಲ್ಲ, ಸ್ವಂತವಾಗಿ ಮಾಡುವಂಥದ್ದು. ಅದರ ಬಗ್ಗೆ ಎಲ್ಲ ಇಂದಿನ ವಿಡಿಯೋಗಳಲ್ಲಿ ಹೇಳಿದ್ದೇನೆ. ಯಾವುದು ಸೆಲ್ಫ್ ಎಂಪ್ಲಾಯಿ, ಯಾವುದು ಬಿಸ್ನೆಸ್ಸು, ಯಾವುದು ಎಂಪ್ಲಾಯಿ, ಯಾವುದು ಇದಂತೆಲ್ಲ ಮೊದಲೇ ವಿವರಿಸಿದ್ದೇನೆ. ಅದೇ ರೀತಿ ನೀವು ಯಾವುದಾಗಬೇಕೆಂಬುದನ್ನು ಒಂದು ಗೋಲನ್ನು ಇಟ್ಕೊಳ್ಳಿ. ಆ ಗೋಲನ್ನು ನೀವು ಅಚೀವ್ ಮಾಡಬೇಕು, ಅಂದರೆ ಅದನ್ನು ತಲುಪಬೇಕು. ನಿಮ್ಮ ಗೋಲನ್ನು ನೀವು ನಿಮ್ಮ ಗೋಲನ್ನು ತಲುಪಲು ಏನೇನು ಬೇಕೋ ಅದನ್ನೆಲ್ಲವನ್ನು ನೀವು ಮಾಡಬೇಕು. ನಿಮ್ಮ ಗೋಲ್ನ ಬಗ್ಗೆ ನೀವು ಒಂದು ಡಯಾಗ್ರಾಮನ್ನು, ಯಾವುದು ಮೊದಲನೇ ಹಂತ, ಎರಡನೇ ಹಂತ, ಮೂರನೇ ಹಂತ, ನಾಲ್ಕನೇ ಹಂತ ಅಂತ ನೀವು ಬರೆದಿಟ್ಕೊಳ್ಳಿ. ಐದನೇದು, ನಾನು ಯಾಕೆ ಈ ಕೆಲಸ ಮಾಡಬೇಕೆಂಬುದನ್ನು ದೃಢವಾಗಿ ನಂಬಿ ಹೀಗೆ ನೀವು ಶುರು ಮಾಡಿದಾಗ ಸೆಟ್ ಎ ಡೆಡ್ಲೈನ್. ನೀವು ಅದಕ್ಕೊಂದು ಇಂಥ ಡೇಟಿಗೆ, ಇಂಥ ದಿನ ನಾನು ಇದನ್ನು ಈ ಕೆಲಸ ಮುಗಿಸ್ತೇನೆ, ಒಂದನೇ ಹಂತ ಮುಗಿಸ್ತೇನೆ, ಎರಡನೇ ಹಂತ ಮುಗಿಸ್ತೇನೆ, ಮೂರನೇ ಹಂತ ಮುಗಿಸ್ತೇನೆ. ಈ ಪ್ರತಿಯೊಂದು ಕೆಲಸಕ್ಕೂ ಒಂದು ಡೆಡ್ಲೈನ್ ಕೊಡಬೇಕು. ಅದಕ್ಕೆ ನೀವು ನಿಮ್ಮಲ್ಲಿ ಬರುವಂತಹ ಏನು ಪ್ರಾಬ್ಲಮ್ಸ್ ಬರುತ್ತೆ, ಏನು ತೊಂದರೆ ಬರುತ್ತೆ ಅನ್ನೋದನ್ನು ನೀವು ಗುರುತು ಮಾಡಿಕೊಳ್ಬೇಕು. ಆಮೇಲೆ ನೀವು ಹೆಚ್ಚಿನ ಅದಕ್ಕೆ ಬೇಕಾದ ಜ್ಞಾನ, ತಿಳುವಳಿಕೆಯನ್ನು ಹೇಗೆ ಪಡಿಬೇಕು, ಸ್ಕಿಲ್ಲನ್ನು ಎಷ್ಟು ಬೇಕು ಎಂಬುದರ ಬಗ್ಗೆ ಯೋಚನೆ ಮಾಡಿ ಅದನ್ನು ಪಡೆಯಲು ಪ್ರಯತ್ನ ಮಾಡಬೇಕು. ಆಮೇಲೆ ನಾವು ಯಾರ ಸಹಾಯದಿಂದ, ಯಾರು ನಮಗೆ ಸಹಾಯ ಮಾಡ್ತಾರೆ ಅವರ ಸಹಾಯದಿಂದ ನಾನು ಉತ್ತಮವಾದ ರೀತಿಯಲ್ಲಿ ಕೆಲಸ ಮಾಡಲು ಸಾಧ್ಯ ಎಂಬುದನ್ನು ನೀವು ತಿಳ್ಕೋಬೇಕು. ಅದರಂತೆ ಅವರ ಸಹಾಯವನ್ನು ಮಾಡ್ಕೋಬೇಕು. ಆಮೇಲೆ ವಿಜುವಲೈಸ್ ಮಾಡಬೇಕು. ನೀವು ಮಾಡಬೇಕಿಂತ ಪ್ರತಿಯೊಂದು ಕೆಲಸದ ಪ್ರಾರಂಭದಿಂದ ಕೊನೆಯವರೆಗಿರೋದನ್ನು ವಿಜುವಲೈಸ್ ಮಾಡಿ ಇದನ್ನು ತಯಾರಿಸಿಕೊಳ್ಳಿ. ಆದರೆ ಕಷ್ಟ ಬಂತು, ವ್ಯಾಪಾರ ನಷ್ಟ ಆಯಿತು ಅಂತ ನೀವು ಯಾವತ್ತೂ ಬಿಟ್ಟು ಬಿಡಬಾರ್ದು. ಅದನ್ನು ಹೇಗಾದರೂ ಮಾಡಿ ಮುಂದುವರಿಸಿದಾಗ ನೀವು ಶ್ರೀಮಂತರಾಗ್ತೀರಿ, ಅಥವಾ ನೀವು ಅಂದುಕೊಂಡಂತಹ ಗೋಲನ್ನು ನೀವು ತಲುಪ್ತೀರಿ. ಆ ಧೈರ್ಯ ನಿಮಗಿದ್ದರೆ ಬೇರೆಯವರಂತೆ ನೀವು ಶ್ರೀಮಂತರಾಗ್ಬೋದು, ನೀವು ಸುಖ ಜೀವನ ನಡೆಸ್ಬೋದು, ಅಂತಹ ಭಾಗ್ಯ ನಿಮಗೆ ಬರುತ್ತದೆ. ಇಂತಹ ಹಲವಾರು ವಿಚಾರಗಳಿವೆ. ಅಂಥ ವಿಚಾರಗಳನ್ನು ಮುಂದಿನ ವೀಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸಲ್ಲಿ ಬರೆಯಿರಿ. ಎಂತಹ ವೀಡಿಯೋಗಳು ನಿಮಗೆ ಬೇಕು, ಯಾವ ರೀತಿಯ ವೀಡಿಯೋಗಳು ಬೇಕು ಎಂಬುದನ್ನು ನೀವು ಬರೆಯಿರಿ. ಅಂತಹ ವೀಡಿಯೋಗಳನ್ನು ತಯಾರಿಸಿ ನಿಮಗೆ ಕೊಡಲು ನಾನು ಪ್ರಯತ್ನ ಪಡುತ್ತೇನೆ. ನೀವು ಇನ್ನೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.